ನಿಧಾನ ಆಗೋಯ್ತು. ವೀರಪ್ಪನ ಅಪಹರಣ ಆಯ್ತು. ಅಧ್ಯಕ್ಷ ಇದೊಂದು ಕೇಳಿ ನೀವು, ವೀರಪ್ಪನ ಅಪಹರಣ ಆಯ್ತು, ರಾಜ್ಕುಮಾರ್ ಅಪಹರಣ ಆಯ್ತು, ವೀರಪ್ಪನೇ ತಗೊಂಡೋಗ್ಬಿಟ್ರು ಅಂತ. ನಾನು ಮಲಗಿದ್ದೆ, 11 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿದ್ರು. ಫಸ್ಟ್ ಫೋನ್ ನನಗೇನೆ, ಪೊಲೀಸವ್ರು ಹಿಂಗೆ ಆಗಿದೆ ಅಂತ ತಿಳಿಸು, ಅರ್ಜೆಂಟ್ ನೀನು ಬಾಯ್ಲಿ ಅಂದ್ರು. ಯಾಕೆ ಅಂದೆ, ಇಲ್ಲ ಈ ಥರ ಆಗೋಗಿದೆ, ಸ್ವಲ್ಪ ಬಾಯ್ಲಿ ಅಂತ ಅಂದ್ರು. ಸೊ ಅಲ್ಲೇ ನಾನು ನೀವಿದ್ದ ಮನೇಲೇ ಇದ್ದೆ, ನೀವೇನು ಮನೇಲಿದ್ರಿ, ಅವರು SM ಕೃಷ್ಣ ಅವರು ಅಲ್ಲಿದ್ದರು. ಆಮೇಲೆ ನಾನು ಯಾವುದೋ ಕಾರಣ ಅದೇ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ತಕ್ಷಣ ಮನೆಗೆ ಹೋದೆ. ಅವರು ಅನುಗ್ರಹದಲ್ಲಿ ಇದ್ದರು, ರೇವಣ್ಣವ್ರು ಇದ್ರು ಆ ಮನೇಲಿ. ರೇವಣ್ಣ ನೀ ಇದ್ದೆ ಅಲ್ಲ, ಅನುಗ್ರಹ, ಆ ಮನೇಲಿ ಇದ್ರು. ಹೋದೆ ನಾನು. ಹೋದ ತಕ್ಷಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಸ್ವಲ್ಪ ಈ ವಾಸ್ ಸೋ ಟೆನ್ಸ್ಡ್. ಅವ್ರು ಪೊಲೀಸವ್ರು ಏನೇನೋ ಹೇಳ್ತಾ ಇದ್ರು, ನಾನು ಆ ಕೋಮ್ ಮಾಡ್ತೀನಿ, ಈ ಕೋಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವರೇ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಭಾಳ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಪೊಲೀಸವ್ರಿಗೂ ಈ ಡಿ ನಾಟ್ ಗಿವ್ ಫ್ರೀ ಹ್ಯಾಂಡ್ ಟು ದಟ್. ಭಾಳ ಸಂಧಾನದಲ್ಲೇ ನಾವು ಮಾಡ್ಕೋಬೇಕು. ಆಮೇಲೆ ಬೇಕಾದಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ ಅವ್ರು ಮಾಡಲಿಲ್ಲ. ಕೊನೆಗೆ ನಾವು ನನ್ನ ಕಾನ್ಸ್ಟಿಟ್ಯೂನ್ಸಿ ಇರಲ್ಲ, ಬಾರ್ಡ್ರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಾರ್ಡ್ರು, ಅನೂರು ರಾಜೇಗೌಡರು ಇದ್ರು. ನಾವು ನಮ್ಮ ಹಳ್ಳಿಗಳಲ್ಲಿ ಶಿಕಾರಿಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ವಿಪರೀತ, ಅವನ್ನೆಲ್ಲ ಕರ್ಸಿಸಿ ಮಾಡಿ ಕಾರ್ಡ್ ಕಳಿಸಿಸಿ ವಿ ಟ್ರೈ ಟು ಟ್ರೇಸ್, ಬಟ್ ಅದು ಫಲ ಆಗಲಿಲ್ಲ. ಬಟ್ ಲಾಸ್ಟ್ ಏನೇನೋ ಆಯಿತು. ಬಟ್ ಆ ಸಂದರ್ಭದಲ್ಲಿ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ವೀರಪ್ಪನ ಈ ಪರಿಸ್ಥಿತಿಗೆ ಬಂದ, ಯಾಕೆ ದೊಡ್ಡವನಾದ ಅಂತ ಬಂದದ್ದ ಸಂದರ್ಭದಲ್ಲಿ ಅವನು ದೊಡ್ಡವನಾಗಿದ್ದು ಬರೀ ಗಂಧ ಕಳ್ತನ ಮಾಡಿ ದಟ್ ವಾಸ್ ಇಸ್ ಹವ್ಯಾಸ. ಕಳ್ತನದಲ್ಲಿ ಅವನಿಗೆ ದುಡ್ಡು ಕಾಸು ವ್ಯವಹಾರ ಅಂತ ಆ ಭಾಗದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಗಂಧ ವಿಪರೀತ, ನಮ್ಮ ತಮಿಳುನಾಡು ಮತ್ತು ಆ ಸೆಕ್ಷನಲ್ಲಿ ವಿಪರೀತ ಇದಕ್ಕೆ. ಸೊ ಕೊನೆಗೆ ರಂಗನಾಥ್ ಅವ್ರ ಹತ್ರ ಮಾತಾಡಿ ಈ ಬ್ರಾಟ್ ಎ ಲಾ ದಟ್ ಗಂಧ ರೈತನೂ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು KH ರಂಗನವ್ರ ಕಾಲದಲ್ಲಿ. ಇವತ್ತು SM ಕೃಷ್ಣರು, ರೈತ ಕೂಡ 50% ಗೌರ್ಮೆಂಟ್ಗೆ, 50% ಸರ್ಕಾರಕ್ಕೆ ಅಂತ ತೀರ್ಮಾನ ಮಾಡಿದ್ದು. ಇವತ್ತು ಬಹಳ ಜನ ರೈತರು ಇವತ್ತು ಗಂಧನ ತೆಗೆದುಕೊಂಡೋಗಿ ಅವ್ರ ಮನೆಗಳಲ್ಲಿ, ಅವ್ರ ತೋಟಗಳಲ್ಲಿ 50 ಎಕರೆ, 20 ಎಕರೆ, 10 ಎಕರೆ, 5 ಎಕರೆ ನಾನು ಗಂಧ ಬೆಳೀತಾ ಇದ್ದೀನಿ. ನಾನು ಇದನ್ನ ಇಟ್ಕೊಂಡಿದ್ದೆ. ನನ್ನ ತಮ್ಮ ಕೇಳ್ದೆ, ನೀ ಹಾಕಿದ್ದೀನಿ ಇಟ್ಕೊಂಡಿದ್ದೆ? ನಮ್ಮ ಕಾಲೇಜಲ್ಲಿ ಬೆಳೆದಿದ್ದ ಕಣೆ ಅಂದಿದೆ. ನಮ್ಮ ಕಾಲೇಜಲ್ಲೂ ಹಾಕಿದ್ದೀನಿ, ಒಂದು 500 ಸಸಿ ಹಾಕಿದ್ದೀನಿ. ಎತ್ಕೊಂಡು ಬಂದು ನೇನೆ ಲಾಸ್ಟ್ ಅದನ್ನ ಅವ್ರಿಗೆ ಅರ್ಪಿಸಿದೆ. ಲಾಸ್ಟ್ ನಾನು ಕಾಲೇಜಲ್ಲಿ ಬೆಳೆದಿದ್ದನ್ನ ಒಂದಷ್ಟು ಎತ್ಕೊಂಡು ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದಷ್ಟು ಕೊಟ್ಟೆ ಗೌರ್ಮೆಂಟ್ಗೆ. ಒಂದೆರಡು ತುಂಡು ಇಟ್ಟಿದ್ದೆ ಅಲ್ಲಿ, ಎತ್ಕೊಂಡೋಗಾದ್ರೆ ಲಾಸ್ಟು ಅವ್ರಿಗೆ ಅರ್ಪಿಸ್ಬೇಕು ಅಂತ ನಾನು ಮಾಡಿದೆ. ಸೊ ಹಂಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ದಿ ಮಿಡ್ ಡೇ ಮೀಲ್, ಇಟ್ ಈಸ್ ನಾಟ್ ಓನ್ಲಿ ದಿಸ್ ಒನ್. ಆಮೇಲೆ ಇನ್ನೊಂದು ಭಾಳ ವಿಚಾರವಾದಂಥ ವಿಚಾರ, ಒಂದು ನಿಮಿಷ ಸ್ವಲ್ಪ ಇರಿ, ಭಾಳ ವಿಚಾರವಾದ ವಿಚಾರ. ಫೈನಾನ್ಸ್ ಎಷ್ಟು ತೊಂದರೆ ಇತ್ತು ಅಂತಂದರೆ ಅಷ್ಟು ಸುಲಭ. ನಾವು ಸ್ಮಾಲ್ ಕೇಳಿದ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಅವರು ಹಣ ಬಿಡುಗಡೆ ಮಾಡೋಕ್ಕಾಗ್ತಿರ್ಲಿಲ್ಲ, ಎಷ್ಟೇ ಆತ್ಮೀಯತೆ ಇದ್ರು ಕೂಡ. ಫೈನಾನ್ಸ್ ಅಷ್ಟು ಕನ್ಸಿಡರ್ ಇತ್ತು. ಅಧ್ಯಕ್ಷರೇ, ದಾಖಲೆ ತರಲಿ, ಎಷ್ಟೋ ಜನ ಇಲ್ಲಿ ಮೆಂಬರ್ಸ್ ಇರ್ಬೋದು. ಈ ಲಿಕ್ಕರ್ ಅವ್ರಿಗೆ ಭಾಳ ಸ್ನೇಹಿತರು. ಯಾರು? ಮಲ್ಯ ಒಂದು ಕಡೆ ನೆಂಟರು. ಎರಡನೇ ಮಗಳನ್ನ ಮಲ್ಲಿನ ಮನೆಗೆ ಕೊಟ್ಟಿದ್ದಾರೆ, ಅವರು ತಮ್ಮಂಗೆ ಕೊಟ್ಟಿದ್ದಾರೆ. ಇನ್ನೊಂದು ಕೋಡೇಸು ಅವ್ರು ಭಾಳ ಆತ್ಮೀಯರು. ಒಂದು ಕಡೆ JP ನಾರಾಯಣ ಸ್ವಾಮಿ, ಒಂದು ಕಡೆ ಆದಿಕೇಶಲು, ಒಂದು ಕಡೆ ತಿಮ್ಮೇಗೌಡ. ಇವರೆಲ್ಲ ಭಾಳ ಅವ್ರಿಗೆ ಕಷ್ಟ ಕಾಲದಲ್ಲೆಲ್ಲ ಅವ್ರ ಜೊತೆ ನಿಂತವರು. ಅವರೆಲ್ಲ ಲಿಕ್ಕರ್ ಮಾಡ್ತಾ ಇದ್ದಾರೆ, ಸೆಕೆಂಡ್ಸು ಥರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾಣಯ್ಯನವರು ಅವರು ವಿರೋಧ ಪಾರ್ಟಿಲಿ ಇದ್ಕೊಂಡಿದ್ರು. ನಾರಾಯಣ ವಿರೋಧ ಪಾರ್ಟಿಲಿ ಇದ್ದು ಅವ್ರು ಮಾಡಿದ ಭಾಷಣ, ನಾನು ಅಸೆಂಬ್ಲಿಯಲ್ಲಿ ಕೂತಿದ್ದೀನಿ, ಕೌನ್ಸಿಲಲ್ಲಿ ಕೂತಿದ್ದೀನಿ. ಆ ರೀತಿ ಒಂದು ಭಾಷಣ ಮಾಡಿ ಚೀಫ್ ಮಿನಿಸ್ಟರ್ಗೆ ಇಕ್ಕಟ್ಟಿಗೆ ತೆಗೆದಕ್ಕೆ, ನಿಮ್ಗೇನಾದ್ರು ರಾಜಕೀಯ ಬದ್ಧತೆ ಇತ್ತು ಅಂತಂದ್ರೆ ಫಸ್ಟ್ ಇದಕ್ಕೆ ನೀವು ಮುರಿಲೇಬೇಕು ನೀವು ಅಂತೇಳಿ ಹಠ ಮಾಡಿ ಕೂತ್ಕೊಬಿಟ್ರು. ಕೊನೆಗೆ ಈ ಟುಕ್ ಎ ಡಿಸಿಷನ್, ಅನೌನ್ಸ್, ನಾನು ಬ್ರೀವರೇಜ್ ಕಾರ್ಪೊರೇಷನ್ ಮಾಡ್ತೀನಿ ಅಂತೇಳಿ ಅವರು ಅನೌನ್ಸ್ಮೆಂಟ್ ಮಾಡಿ ಇವತ್ತು ಬ್ರೀವರೇಜ್ ಕಾರ್ಪೊರೇಷನ್ ಆಗಿ ಇವತ್ತು 40,000ನೋ 35,000 ಕೋಟಿನೋ ಎಷ್ಟೋ ಇವತ್ತು ಬರ್ತಾ ಇದೆ. ಸೊ ಹಂಗೆ ತನ್ನ ಸ್ವಾರ್ಥಕ್ಕೆ ಅವ್ರು ಮಾಡಿಲ್ಲ. ಕೊನೆಗೆ 3 ತಿಂಗಳು ಬಂದು ಕೇಳಿದ್ರು ಆದಿಕೇಶಲು, ಆಯ್ತು ನೀವು ಮಾಡ್ಬಿಡಿದ್ರು, ಒಂದು 3 ತಿಂಗಳು ನಮ್ಗೇನೋ ಒಂದು ಪರ್ಮಿಷನ್ ಕೊಡಿ, ಎಲ್ಲ ಸಾಲ ಕೊಟ್ಬಿಟ್ಟಿದ್ದೀವಿ ಅಂಗಡಿಯವ್ರಿಗೆ, ನಾವು ವಾಪಸ್ ವಸೂಲು ಮಾಡ್ಕೊಬಿಡ್ತೀವಿ ಅಂತ. ಅದಕ್ಕೂ ಇಟ್ ಡಿಡ್ ನಾಟ್ ಹೀಲ್ಡ್. ಸೊ ಅವರು ವೈಯಕ್ತಿಕವಾದ ವಿಚಾರಕ್ಕೆ, ಸ್ನೇಹಕ್ಕೆ, ಸಂಬಂಧಕ್ಕೆ ಯಾವುದಕ್ಕೂ ಕೂಡ ಹೀಲ್ಡ್ ಆಗಲಿಲ್ಲ. ನಾನು ಬೇರೆ ಅವ್ರದ್ದು IT ಬಗ್ಗೆ BT ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇಲ್ಲ. ಒಂದಿನ ಕ್ಯಾಬಿನೆಟ್ ಅಲ್ಲಿ ಇತ್ತು, ಕ್ಯಾಬಿನೆಟ್ ಅಲ್ಲಿ ಇಲ್ಲೊಂದಿಬ್ರು ಇದ್ದಾರೆ ಅವ್ರ ಜೊತೆ, ಕ್ಯಾಬಿನೆಟ್ ಅಲ್ಲಿ ಇದ್ದವರು, ಅವ್ರ ಜೊತೆ ಈ ಇದನ್ನ ರೈಲ್ವೆ ವಿಚಾರಕ್ಕೆ ಬಂತು. ಅಧ್ಯಕ್ಷೆ, JH ಪಟೇಲ್ರು ಮೋನೋ ರೈಲ್ ಕೊಟ್ಬಿಟ್ಟಿದ್ರು ಪರ್ಮಿಷನ್, ಮೋನೋ ರೈಲ್ ಕೊಟ್ಬಿಟ್ಟಾದ್ಮೇಲೆ ಕೊನೆಗೆ ಇದು MG ರೋಡಲ್ಲಿ ಎಲ್ಲ ಅದನ್ನ ಹಾಕೊಂಡಿದ್ರು ಮೋನೋ ರೈಲ್ಗೆ ಅಂತ. ನಾನು ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಉಂಟೆ ಸರ್, ಮೋನೋ ರೈಲು ನಮ್ಮ ರಾಜ್ಯಕ್ಕೆ ಆಗ್ತದಾ, ಇದನ್ನ ಮಾಡಬಾರ್ದು ಸರ್ ಅಂತಂದೆ. ನನ್ನ ಸಿಟ್ಟಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ರು. ನನಗೆ ಅರ್ಥ ಆಗಲಿಲ್ಲ ಎಂತಕ್ಕೆ ನೋಡ್ತಾವ್ರೆ ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ನ ಡಿಫರ್ ಮಾಡಿ ಸಾಯಂಕಾಲ ಮನೆಗೆ ಹೋಗ್ತೀನಿ, ಏನು ಮನೆಯವರೆಲ್ಲ ಬಿದ್ದುಬಿಟ್ರು ನನ್ನ ಮೇಲೆ ಜಗಳಕ್ಕೆ.
ನಮ್ಮ ಸ್ವಂತ ರಿಲೇಟಿವ್ ಜೆ.ಎಚ್. ಪಟೇಲ್ ಕೊಟ್ಟವ್ರೆ, ನೀನೇನು ಗಲಾಟೆ ಮಾಡ್ತಾ ಇದ್ಯಾ ಅಂತ ಹೇಳಿದ್ರು. ನಾನು ಹಂಗಲ್ಲ, ಮನೇಲಿ ಈ ಥರ ಇದೆ ಅಂತ ಹೇಳಿದೆ. ಆಯಿತು ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಕಮಿಟಿ ಮಾಡಿದ್ರು. ಒಂದು ಕಮಿಟಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರು. ಅನಂತಕುಮಾರ್ ಅವತ್ತು ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಅನಂತಕುಮಾರ್ ಒಂದು ಕಮಿಟಿ ಮಾಡಿದ್ರು. ಅನಂತಕುಮಾರ್ಗೆ ಫೋನ್ ಮಾಡಿ ಹೇಳಿದ್ರು, ನೀನು ಹುಟ್ಕೋಯಿಂದ ಕಳಿಸು, ನಾನು ಕಳ್ಸೋದು ಸರಿ ಇಲ್ಲ, ನೀನು ಹುಟ್ಕೋಯಿಂದ ಕಳಿಸು ಅಂತ ಹೇಳಿದ್ರು. ಸೊ ನಾನು, ಸಗೀರ್ ಅಹಮದ್, ಸಿ.ಎಂ. ಲಿಂಗಪ್ಪ, ನಾರಾಯಣ, ಇನ್ನೊಂದು ಯಾರೋ ಒಂದು ಇಬ್ಬರಿದ್ರು. ನಾವು ಹೋದೋ ಆ ಒಂದು ಕಮಿಟಿಲಿ ಟೂರ್ಗೆ ಹೋದೋ. ನಾವು ಎಲ್ಲ ಒಂದು 10 ದೇಶ ತುರ್ಕೊಂಡು ಬೆಲ್ಲ ಬಂದು ಮನೆಗೆ ಬಂದ ತಕ್ಷಣ ವಿ ಕೇಮ್ ಟು ಡೆಲ್ಲಿಲಿ ಅಲ್ಲಿ ಮೆಟ್ರೋ ನೋಡ್ದು. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದು. ನೋಡ್ಕೊಂಡು ಬಂದಾದ್ಮೇಲೆ ಡೆಲ್ಲಿಲಿ ಮೆಟ್ರೋ ನೋಡ್ದು. ಡೆಲ್ಲಿಲಿ ಮೆಟ್ರೋ ನೋಡಿದ ತಕ್ಷಣ ಡೆಲ್ಲಿ ಮೆಟ್ರೋ ಅಂತ ಒಬ್ಬ ಶ್ರೀಧರನ್ ಅಂತ ಇದ್ರು. ಆಮೇಲೆ ಅವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಕಮಿಟಿಗೆ ಲಾಸ್ಟ್ ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಗೆ ಆಮೇಲೆ ಅನಂತಕುಮಾರ್ಗೂ ಫೋನ್ ಮಾಡಿದ್ರು. ಅನಂತಕುಮಾರ್ ಕರ್ಸು ತಿರ್ಗಾ ಪ್ರೈಮ್ ಮಿನಿಸ್ಟರ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿದ್ರು. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಮಾಡ್ಕೊಂಡ ತಕ್ಷಣ ಹೋಗಿ ವಾಜಪೇಯಿ ಹತ್ರ ಕರ್ಕೊಂಡೋದ್ರು. ವಾಜಪೇಯಿ ಕರ್ಕೊಂಡೋದ ತಕ್ಷಣ ಕೊಟ್ಟ ತಕ್ಷಣ ಈ ವಾಸ್ ವೆರಿ ಹ್ಯಾಪಿ. ವಾಜಪೇಯಿ ಇಮಿಡಿಯೇಟ್ಗೆ ಅವತ್ತು ವಾಜಪೇಯಿ ಅವರು ಕ್ಲಿಯರೆನ್ಸ್ ಮಾಡಿದ್ರು. ಅನಂತಕುಮಾರ್ ಎಸ್.ಎಂ. ಕೃಷ್ಣವ್ರ ರಿಪೋರ್ಟ್ಗೆ ಆಯಿತು, ಡೆಲ್ಲಿ ಮಾದರಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ, ದಟ್ ಈಸ್ ಹೌ ಮೆಟ್ರೋ ಕೇಮ್ ಟು ಕರ್ನಾಟಕ. ಇಟ್ ಈಸ್ ಗೋಲ್. ಅನಂತಕುಮಾರ್ ಹ್ಯಾಸ್ ಪ್ಲೇಡ್ ಎ ವೆರಿ ವೈಟಲ್ ರೋಲ್ ವೆನ್ ಹಿ ವಾಸ್ ದೇರ್. ಅದು ನಾನು ಇಲ್ಲ ಅಂತ ನಾನು ಅಲ್ಗಳಿಕ್ಕೆ ನಾನು ಸಾಧ್ಯ ಇಲ್ಲ. ಸೊ ಹಂಗೆ ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರ್ಬೇಕಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷೆ, ಬರೀ 6 ಲಕ್ಷ ಎಕರೆ, 4,200 ಎಕರೆ